ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಗುರು. ಈಗ ನಾವು ಇಶಾ ಫೌಂಡೇಶನ್ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಫ್ಯೂಯಲ್ ಬೇರೆ ರಿಸರ್ವ್ ಬಂದ್ಬಿಟ್ಟಿದೆ. ಏನ್ ಗುರು ಹಿಂಗ್ ಹತ್ಬಿಡ್ತು. 1000 ಕಿಲೋಮೀಟರ್ ಕೂಡ ಓಡ್ಸಕ್ ಆಗ್ಲಿಲ್ಲ. ಇಶಾ ಫೌಂಡೇಶನ್ ಬಗ್ಗೆ ಫಸ್ಟ್ ವಿಡಿಯೋ ಮಾಡಿದ್ದೆ ನಾನು. ಹಾಯ್ ಹಲೋ ನಮಸ್ಕಾರ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಆಲ್ ದಿ ಅಂಕಲ್ ಅಂಡ್ ಆಂಟೀಸ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಗುರು. ಏನಪ್ಪಾ ವಿಷಯ ಅಂದ್ರೆ ನಮ್ಮ ಗಾಡಿ 1000 ಕಿಲೋಮೀಟರ್ಸ್ ನ ಕ್ಲಾಕ್ ಮಾಡ್ತಿದೆ. ಈಗ ಸಮಯ ಆಲ್ಮೋಸ್ಟ್ ಒಂದು 5:30 ಆಗಿದೆ. ನಾವೀಗ ಇಶಾ ಫೌಂಡೇಶನ್ ರೋಡ್ ಹತ್ರ ಇದೀವಿ. ಗಾಡಿ ಬಗ್ಗೆ ಹಾಗೆ ನನ್ನ ಲೈಫ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಗಾಡಿ ತಗೊಂಡು ಆಲ್ಮೋಸ್ಟ್ 60 ದಿನ ಆದ್ರೂ ಇನ್ನು ನಾನು 1000 ಕಿಲೋಮೀಟರ್ ಕೂಡ ಓಡ್ಸಕ್ ಆಗ್ಲಿಲ್ಲ. ಯಾಕಂದ್ರೆ ರೀಸನ್ ಬಂದು ಇಷ್ಟೇನೆ, ಆಫೀಸು ಮನೆ ಆಫೀಸ್ಗೆ ಓಡಾಡೋದು ಕ್ಯಾಬೆ ಆಗಿರೋದ್ರಿಂದ ನನಗೆ ಗಾಡಿ ಓಡ್ಸೋದಕ್ಕೆ ಸಮಯ ಸಿಗ್ತಾ ಇಲ್ಲ. ಸಿಕ್ತಿರೋದು 2 ದಿನ. ಶನಿವಾರ ಭಾನುವಾರನು ಅಷ್ಟೇ ಹಿಂಗ್ ಬಂದಂಗೆ ಹೋಗ್ಬಿಡ್ತಿದೆ. ಗೊತ್ತಾಗ್ತಾನೆ ಇಲ್ಲ ಗುರು, ಟೈಮ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಅಂದ್ರೆ 2019 ಕೋವಿಡ್ ಸ್ಟಾರ್ಟ್ ಆದಾಗಿಂದ ನಮ್ಮ ಲೈಫ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಅಂದ್ರೆ ಗುರು, ನಮ್ ಕೈಯಲ್ಲೇ ನಿಲ್ತಿಲ್ಲ ಟೈಮು. ಅಷ್ಟು ಫಾಸ್ಟ್ ಆಗಿ ಹೋಗ್ತಿದೆ. ಗೊತ್ತಾಗ್ತಾ ಇಲ್ಲ ಯಾಕೆ ಏನು ಅಂತ. ಹಿಂದೆ ತಿರುಗಿ ನೋಡಿದ್ರೆ ಏನು ಮಾಡೇ ಇಲ್ಲ ನಾವು ಲೈಫಲ್ಲಿ. ಅಷ್ಟು ಬೇಗ ನಮಗೆ ತಿಕ್ಕದ ಕೆಳಗಡೆ 24 ವರ್ಷ 23 ವರ್ಷ ಆಗ್ಬಿಡಿದೆ. ಏನಾದ್ರೂ ದಬ್ಬಾಕ್ಬೇಕಂದ್ರೆ ಇದೇ ಸರಿಯಾದ ಟೈಮ್ ಅನ್ಕೋತೀನಿ. ಆದ್ರೆ ನೋಡಿದ್ರೆ ನಮ್ಮ ತಲೆ ಮೇಲೆ ಇರೋ ರೆಸ್ಪಾನ್ಸಿಬಿಲಿಟಿಗಳು ನಮ್ಮನ್ನ ತಿಂದಾಕ್ಬಿಡ್ತಿದೆ. ರೆಸ್ಪಾನ್ಸಿಬಿಲಿಟೀಸು ಅಷ್ಟೇನೆ ಒಂದೊಂದೇ ಜಾಸ್ತಿ ಆಗ್ತಿದೆ. ಲೈಫ್ ಅಂದ್ರೇನೆ ರೆಸ್ಪಾನ್ಸಿಬಿಲಿಟೀಸ್ ಜೊತೆ ಆಟ ಆಡೋದಾಗಿರತ್ತೆ. ಎಲ್ಲ ಕಲಿತಾ ಮಾಡ್ತಾ ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಗುರು. ಈಗ ಎಲ್ಲಿದ್ದೀನಿ ಅಂದ್ರೆ ಲಿಂಗಶೆಟ್ಪುರ. ಈ ಕಡೆ ಹೋದ್ರೆ ಇಶಾ ಫೌಂಡೇಶನ್ ಬರುತ್ತೆ. ಸೆಂಟ್ರಲ್ ಇದೀನಿ. ಯಾವ ಥರ ವ್ಯೂ ಇದೆ ನೋಡಿ ಗುರು. ವೆದರ್ ಇವತ್ತು ಚಿಲ್ಲಾಗಿದೆ. ಕ್ಲೌಡಿ ಫೀಲು. ಆ ಕಡೆ ನೋಡಿದ್ರೆ ನಮಗೆಲ್ಲ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಬ್ಯೂಟಿಫುಲ್ ಸ್ಪಾಟ್. ಒಳ್ಳೆ ಫೋಟೋಶೂಟ್ ಮಾಡ್ಬೋದು ಈ ಲೊಕೇಶನಲ್ಲಿ. ನಾನು ಮಾಡಿದ್ದೀನಿ ಆಲ್ರೆಡಿ. ಇನ್ಸ್ಟಾಗ್ರಾಮಲ್ಲಿ ಪಿಕ್ಸ್ ಹಾಕಿರ್ತೀನಿ. ನೋಡಿರೋರು ನೋಡಿರ್ತಾರೆ. ಕ್ರೇಜಿಯಾಗಿ ಬಂದಿದೆ. ಇನ್ನು ನಮ್ಮ ಚಿಕ್ಕಬಳ್ಳಾಪುರದ ವೆದರ್ ಕಂಡೀಷನ್ಸ್ ಹೇಳಬೇಕು ಅಂದರೆ ಯಾವ ಮೂಮೆಂಟಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಇವಾಗಂತೂ ಸ್ವಲ್ಪ ಹೊತ್ತು ಬಿಸಿಲು ಬಂದರೆ ಸ್ವಲ್ಪ ಹೊತ್ತು ಮಳೆ ಬೀಳ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಮಳೆ ಬೀಳ್ತಾ ಇದ್ರೆ ಇನ್ನು ಸ್ವಲ್ಪ ಹೊತ್ತು ಮಂಜು ಬೀಳ್ತಾ ಇರುತ್ತೆ. ಮಂಜು ಬೀಳ್ತಾ ಇದ್ರೆ ಇನ್ನೂ ಸ್ವಲ್ಪ ಹೊತ್ತಿಗೆ ಏನು ಇರೋ ಥರ ಕಾಣಿಸ್ತಾ ಇರುತ್ತೆ ವೆದರ್ ಅಂತೂ. ಆ ಥರ ವೆದರ್ ಕಂಡೀಷನ್ಸ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರೆಸೆಂಟ್ ಆಗಿರೋದು. ಬಟ್ ಇವತ್ತು ನಮಗೆ ಸನ್ಸೆಟ್ ಕಾಣಿಸ್ತಾ ಇಲ್ಲ ಬಿಕಾಸ್ ಆಫ್ ಕ್ಲೌಡಿ ವೆದರ್ ಆ್ಯಂಡ್ ಸ್ವಲ್ಪ ಮಿಸ್ಟ್ ತುಂಬ್ಕೊಬಿಡಿದೆ. ನೀವು ನನ್ನ ಓಡೋಮೀಟರ್ ನೋಡ್ಬೋದು. ಈಗ 998 ಅಂದರೆ 998 ಕಿಲೋಮೀಟರ್ ಓಡಿದೆ. ಇನ್ನು 2 ಕಿಲೋಮೀಟರ್ ಹೋದ್ರೆ ನನ್ನ ಗಾಡಿ 1000 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡುತ್ತೆ ಗುರು. ಒಂಥರ ಖುಷಿನೇ. ಸಿಗೋ ಸಣ್ಣ ಪುಟ್ಟ ಟೈಮಲ್ಲೇ ಆದ್ರೂ ಓಡಿಸ್ತಾ ಇರ್ತಿದ್ದೀನಿ ಗಾಡಿನ ಅನ್ನೋದೊಂದು ಸಣ್ಣ ಖುಷಿ ಇದೆ. ತಗೊಂಡು ಮನೇಲಿ ನಿಲ್ಸ್ದಂಗೆ ಆಗಿದೆ ಗುರು ಗಾಡಿನ. ಏನ್ ಮಾಡೋಣ, ಟೈಮೇ ಸಿಗ್ತಿಲ್ಲ. ಈಗ ನಾವು ಇಶಾ ಫೌಂಡೇಶನ್ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಒಳ್ಳೆ ಲೊಕೇಶನ್ ಹತ್ರ ಸ್ಟಾಪ್ ಮಾಡ್ಕೊಂಡು ಗಾಡಿ ಬಗ್ಗೆ ಮಾತಾಡೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ಒಳ್ಳೊಳ್ಳೆ ಲೊಕೇಶನ್ಸ್ ಇರುವ ಕಾರಣ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಗುರು. ನಂತರನೇ ಸೇಮ್ ಹೆಲ್ಮೆಟ್, ಬಟ್ ಅದು ಮ್ಯಾಟ್ ಫಿನಿಶು, ನಂದು ನಾರ್ಮಲ್ಲು. ಖುಷಿ ಆಗುತ್ತೆ ಬೈಕರ್ಸ್ ನೋಡಿದ್ರೆ. ಆ್ಯಂಡ್ ಇಲ್ಲೆಲ್ಲಾದರೂ ನಿಲ್ಸ್ಕೊಂಡು ವ್ಲಾಗ್ ಮಾಡೋಣ ಅಂತ. ರೋಡಿಂದ ಈ ಕಡೆ ಹಂಗೆ ಬಂದ್ಬಿಟ್ಟೆ. ಗಾಡಿ ರಿಸರ್ವ್ ಬೇರೆ ಬಂದಿದೆ. ಆ್ಯಂಡ್ ಟ್ರೈಂಪೋರ್ ನೋಡ್ತಿದ್ದಾರೆ, ಏನು ನನ್ನ ಮಗ ಹಿಂಗೆ ಹಚ್ಬಿಟ್ಟ ಅಂತ. ಅಲ್ಲೇ ನಿಲ್ಸ್ಕೊಂಡು ವ್ಲಾಗ್ ಮಾಡೋದಾ ಇಲ್ಲ ಇನ್ನೂ ಮೇಲೆ ತೊಗೊಂಡೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಯಾವತ್ತೂ ಹೋಗಿಲ್ಲ ಅಲ್ಲೆಲ್ಲ. ಇಲ್ಲೇ ಮನೆ ಇದ್ಕೊಂಡು ನಮ್ಮ ಮನೆ ಇಲ್ಲಿಗೆ ಕಾಣಿಸುತ್ತೆ. ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿರೋ ಕಾರಣ ನಮಗೆ ಕಾಣಿಸ್ತಿಲ್ಲ, ಬಟ್ ಪ್ರಾಬಬ್ಲಿ ಇಲ್ಲಿಗೆ ಕಾಣಿಸ್ತಿತ್ತು. ಸೊ ಇಲ್ಲಿಂದ ನಮಗೆ ನಮ್ಮ ಮನೆಯಿಂದ ಇಲ್ಲಿಗೆಲ್ಲ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ ಇಶಾ ಫೌಂಡೇಶನ್ಗೆ. ಸೊ ಇಷ್ಟು ನಿಯರ್ ಇರೋದು ನನಗೆ ಇನ್ನೂ ಖುಷಿ. ಈ ಥರ ವೆದರ್ ಕಂಡೀಷನ್ಸಲ್ಲಿ ನಾವು ಬಾಳ್ತಾ ಇರೋದು ಇನ್ನೂ ಖುಷಿ. ಈ ಕಲ್ಲು ನೋಡಿ ಯಾವ ಥರ ಸೀಳ್ಕೆ ಬಿಟ್ಟಿದೆ. ಈ ಕಲ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದೆ. ಈ ಕಡೆ ಬಿದ್ದೋಗ್ಬಿಟ್ರೆ ಯಾಕೆ ಗುರು, ಸುಮ್ಮನೆ ಪ್ರಾಣದ ಅಪಾಯ ತಂದಿಕೊಳ್ಳಬಾರದು ನಾವು. ಈಗ ನಮ್ಮ ಗಾಡಿ ವಿಷಯಕ್ಕೆ ಬರೋಣ. ಈ ಗಾಡಿ ತೊಗೊಂಡು ಆಲ್ಮೋಸ್ಟ್ 60 ದಿನ ಆಗ್ತಾ ಬಂದಿದೆ. 60 ದಿನ ಆದರೂ ನಾನು 1000 ಕಿಲೋಮೀಟರ್ಸ್ ಕೂಡ ಕಂಪ್ಲೀಟ್ ಮಾಡಿದೆ, ಒದ್ದಾಡ್ತಾ ಇದ್ದೆ. ಆ್ಯಂಡ್ ಮೋರ್ ಓವರ್ಲಿ ಇವತ್ತಿಗೆ ನಮ್ಮ ಗಾಡಿನಲ್ಲಿ 1000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಗುರು. ಫ್ಯೂಯಲ್ ಬೇರೆ ರಿಸರ್ವ್ ಬಂದ್ಬಿಟ್ಟಿದೆ. ಎಷ್ಟು ಮೈಲೇಜ್ ಕೊಡುತ್ತೆ ಏನು ಕೊಡುತ್ತೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ನನಗೆ ಬಿಫೋರ್ ಫಸ್ಟ್ ಸರ್ವಿಸ್ ನನಗೆ ಎಷ್ಟು ಬರ್ತಿತ್ತು ಅಂದರೆ ಮೈಲೇಜ್ ಒಂದು ಅಪ್ರಾಕ್ಸಿಮೇಟ್ಲಿ 19ರಿಂದ 20 ಕೊಡ್ತಿತ್ತು. ಈಗ ಒಂದು 22ರಿಂದ 23 ಕೊಡ್ತಿದೆ ಗುರು ಅಷ್ಟೇ. ಈ ಥರ ಬೆಟ್ಟಗಳೆಲ್ಲ ನೋಡ್ತಾ ಇದ್ರೆ ಹಚ್ಬಿಡೋಣ ಅನ್ಸುತ್ತೆ, ಬಟ್ ಇಳ್ಸೋದೇ ಕಷ್ಟ. ಜಾರ್ಕೊಂಡ್ ಬಂದ್ಬಿಡ್ತೀವಿ. ಆಮೇಲೆ ಜಾರ್ಕೊಂಡ್ ಬಂದ್ಬಿಟ್ಟು ಈ ಕಡೆ ಹೋಗ್ಬಿಟ್ರೆ ಅದೊಂಥರ ಭಯ. ಹಚ್ಚೋದೇನು ಈಸಿಯಾಗಿ ಹಚ್ಬಿಡ್ಬೋದು, ಇಳ್ಸೋದೇ ಕಷ್ಟ. ಅದಕ್ಕೆ ಎಲ್ಲ ಪ್ರಾಪರ್ ಸ್ಕಿಲ್ಸ್ ಇರಬೇಕು, ಪ್ರಾಪರ್ ಗೇರ್ಸ್ ಇರಬೇಕು. ಆಗ್ಲೇ ಈ ಥರ ಅಡ್ವೆಂಚರಸ್ ಲೈಫ್ನ ಮಾಡೋದಕ್ಕಾಗೋದು ಈ ಗಾಡಿನಲ್ಲಿ. ಶಿವ ಅಲ್ಲಿದ್ದಾರೆ. ಇಶಾ ಫೌಂಡೇಶನ್ ಅವರು ಇದನ್ನ ಪಾರ್ಕಿಂಗ್ ಜಾಗ ಅಂತ ಮಾಡಿದ್ದಾರೆ. ಈ ಕಡೆ ಯಾವುದೋ ಒಂದು ಹೊಸ ರೋಡ್ ಹಾಕೋರೆ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಈ ರೋಡ್ನ. ಓ ಆಫ್ ರೋಡು ಎಗರ್ಸ್ಲಾಡ್ಕೊಂಡು ಇವಾಗೊಂದು ಅಪ್ಪು
ಹೆಂಗ್ ಗುರು ಹಿಂಗೆ ಹತ್ಬಿಡ್ತು ಬಿದ್ದರೆ ಅಂತೂ ಚಿಂದಿ. ಒಳ್ಳೆ ಆಫ್ ರೋಡ್ ಟ್ರಯಲ್ ಸಿಗ್ತಿದೆ. ಇದು ಯಾವ ಕಡೆ ಹೋಗುತ್ತೆ ಗುರು ರೋಡು? ಅಲ್ಲಿ ಯಾವುದೋ JCB ವರ್ಕ್ ಮಾಡ್ತಿದೆ ನೋಡಿ. ಇಶಾ ಫೌಂಡೇಶನ್ ಬ್ಯಾಕ್ ಸೈಡಿಗೆ ಬಂದಿದ್ದೀವಿ ನಾವೀಗ. ಅಷ್ಟೇ ಗುಣಿಗಳು. ಆ ಕಡೆ ಹಚ್ಕೊಂಡು ಹೋಗ್ಬೋದು, ಬಟ್ ಅದು ಹೆವಿ ಟ್ರಯಲ್ ಇದೆ. ಆ ಕಡೆ ಎಲ್ಲ ಹೋಗೋದು ಬೇಡ. ಏನು ಗುರು ಹಿಂದಕ್ಕೆ ಇಳಿಯೋಕ್ಕಾಗ್ತಾಯಿಲ್ಲ. ಇನ್ನು ನನ್ನ ಚಾನಲಲ್ಲಿ ಈ ಗಾಡಿಯ ಫುಲ್ ಡೀಟೇಲ್ ವೀಡಿಯೋ ಕೂಡ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನಂಗೆ ಟೈಮೇ ಸಿಗ್ತಿಲ್ಲ ಗುರು. ಎಷ್ಟು ಸತಿ ಹೇಳ್ತಿದ್ದೀನಿ, ನಿಮಗೆ ಅರ್ಥ ಆಗ್ತಿದೆಯಲ್ವಾ? ದೇವರೇ ಒಂದು ಸ್ವಲ್ಪ ಕಣ್ಣೆ ತೋರಿಸ್ಬಿಡು ನನಗೆ. ಈಗ ಇರೋ ಸಿಚುವೇಶನ್ಗೆ ತಕ್ಕಂತೆ ನನಗೆ ಒಂದು ಸ್ವಲ್ಪ ಸಮಯನ ಮಾಡಿಕೊಡು, ಯಾಕಂದರೆ ನಾನು ನನ್ನ ಜನಕ್ಕೆ ಏನಾದರೂ ಮಾಡಬೇಕು, ಜನ ನೋಡುವಂತಹದ್ದು ಏನಾದರೂ ಮಾಡಬೇಕು. ಅದಕ್ಕೋಸ್ಕರ ಓವರ್ ನಾವು ಇಶಾ ಫೌಂಡೇಶನ್ ಬಗ್ಗೆ ಹೇಳಬೇಕು ಅಂದರೆ, ಇಶಾ ಫೌಂಡೇಶನ್ ಬಗ್ಗೆ ಫಸ್ಟ್ ವಿಡಿಯೋ ಮಾಡಿದ್ದೆ ನಾನು ಗುರು. ನನಗೆ ಅದ್ರ ಮೇಲೆ ತುಂಬ ಪ್ರೌಡ್ ಇದೆ. ನಾನು ಫಸ್ಟ್ ಆ ವಿಡಿಯೋ ಮಾಡಿ ಹಾಕಿದಾಗ ನನಗೆ ಎಷ್ಟು ವ್ಯೂಸ್ ಬಂದಿತ್ತು ಗೊತ್ತಾ? ಯೂಟ್ಯೂಬಲ್ಲಿ ಆಲ್ಮೋಸ್ಟ್ 2.5 ಲಕ್ಷ ವ್ಯೂಸ್ ನನಗೆ ಬಂದಿತ್ತು. ಅದರಿಂದ ನನಗೊಂದು 1500 2000 ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದರು. ಫಸ್ಟ್ ವಿಡಿಯೋ ಯಾರಾದರೂ ಮಾಡಿದ್ದಾರೆ ಇಶಾ ಫೌಂಡೇಶನ್ ಬಗ್ಗೆ ಅಂದರೆ ಅದು ನಾನೇನೆ. ನನ್ನ ಚಾನಲಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಒಂದು 2023 ಅನ್ಕೋತೀನಿ, ಅಕ್ಟೋಬರಲ್ಲಿ ಮಾಡಿದ್ದು ಆ ವಿಡಿಯೋ. ಫಸ್ಟ್ ವಿಡಿಯೋ ನಾನೇ ಮಾಡಿರೋದು ಅಂತ ನನಗೆ ತುಂಬಾ ಪ್ರೌಡ್ ಇದೆ ಇಶಾ ಫೌಂಡೇಶನ್ ಬಗ್ಗೆ. ಬನ್ನಿ ಈಗ ತೋರಿಸ್ತೀನಿ ನಮ್ಮ ಗಾಡಿ ಎಷ್ಟು ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. 1001 ಕಿಲೋಮೀಟರ್ಸ್. 1001 ಕಿಲೋಮೀಟರ್ಸ್ ಅಂದರೆ 1001 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತಿಗೆ. ನವೆಂಬರ್ 28ನೇ ತಾರೀಕಿಗೆ ನಾವು 1000 ಕಿಲೋಮೀಟರ್ಸ್ನ ಮಾತ್ರ ಕಂಪ್ಲೀಟ್ ಮಾಡೋದಕ್ಕಾಗಿದೆ ಅಷ್ಟೇ. ನೋಡಿ ನಮ್ಮ ಗಾಡಿನ ಯಾವ ಥರ ನೋಡ್ಕೊಂಡು ಹೋಗ್ತಾರೆ. ಗಾಡಿ ಬಗ್ಗೆ ಬೇರೆ ಮಾತೇ ಇಲ್ಲ, ಅಲ್ಟಿಮೇಟ್ ಗಾಡಿ ಗುರು. ಅದೇ ಖುಷಿ ಗುರು ಈ ಗಾಡಿನಲ್ಲಿ. ಏನು ಖುಷಿ ಅಂದರೆ, ನಾನೇನಾದರೂ ರೋಡಲ್ಲಿ ಹೋಗ್ತಾ ಇದ್ರೆ ಎದುರುಗಡೆ ಬಂದರೆ 100% ನಮ್ಮ ಗಾಡಿನ ತಿರುಗಿ ನೋಡ್ತಾರೆ. ಆ ಥರ ರೋಡ್ ಪ್ರೆಸೆನ್ಸ್ ಇದೆ ನಮ್ಮ KTM 390 ಅಡ್ವೆಂಚರು ಹೊಸ ಗಾಡಿಗೆ. ಫುಲ್ ಡೀಟೇಲ್ಡ್ ರಿವ್ಯೂ ವಿಡಿಯೋ ಕೂಡ ಮಾಡಿ ಹಾಕಬೇಕು. ಆದಷ್ಟು ಬೇಗ ಅದ್ರದ್ದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಅದಾದಮೇಲೆ ಫಸ್ಟ್ ಸರ್ವಿಸ್ ಆದಮೇಲೆ ನಮಗೆ ಗಾಡಿ ಎಷ್ಟು ಫ್ಯೂಯಲ್ ಮೈಲೇಜ್ ಕೊಡ್ತಿದೆ, ಎಷ್ಟು ಮೇಂಟೆನೆನ್ಸ್ ಬರ್ತಿದೆ, ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಸದ್ಯದಲ್ಲೇ. ಪ್ರತಿಯೊಂದೂ ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಬರುವಂತಹ ವೀಡಿಯೋಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕೆ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ರೀಸನ್ ಹೇಳ್ಬಿಡ್ತೀನಿ. ನನಗೆ ಆಫೀಸ್ 3 ದಿನ ಇರುತ್ತೆ, ಮಂಗಳವಾರ, ಬುಧವಾರ, ಗುರುವಾರ. ಆ ದಿನಗಳಲ್ಲಿ ನಾನು ಏನೂ ಮಾಡೋದಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ನ ಕ್ಯಾಬ್ ಹತ್ಬಿಟ್ಟು ನಾನು ಆಫೀಸ್ಗೆ ಹೋದ್ನ, ಆಫೀಸಿಂದ ರಿಟರ್ನ್ ಬರೋಷ್ಟೊತ್ತಿಗೆ 8 ಗಂಟೆ ಆಗಿಬಿಟ್ಟಿರುತ್ತೆ. ತಿನ್ಬಿಟ್ಟು ಮಲ್ಕೊಳ್ಳೋ ಅಷ್ಟೊತ್ತಿಗೆ 10 ರಿಂದ 11 ಗಂಟೆ ಆಗಿಬಿಡುತ್ತೆ. ಆ 3 ದಿನಗಳಲ್ಲಿ ನಾನು ಏನೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಸೋಮವಾರ ಅಂತೀರಾ, ಸೋಮವಾರ ನಾನು ಬ್ಯಾಂಗ್ಳೂರ್ಗೆ ಟ್ರಾವೆಲ್ ಮಾಡೋದಿರುತ್ತೆ ಸಂಜೆ. ಸೊ ಅವತ್ತು ಏನು ಮಾಡೋದಕ್ಕಾಗೋದಿಲ್ಲ. ವೀಕ್ ಡೇಸಲ್ಲಿ ಶುಕ್ರವಾರ ಉಳಿದಿರುತ್ತೆ. ಆ ಸಂಜೆ ಹೊತ್ತು ನಾನೇನಾದರೂ ಬಂದು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ. ಉಳಿದಿರೋದಿನ 2 ದಿನ, ಶನಿವಾರ ಮತ್ತು ಭಾನುವಾರ. ಆ ದಿನಗಳು ನನ್ನ ಫ್ರೆಂಡ್ಸು, ಫ್ಯಾಮ್ಲಿ, ಅದು ಇದು ಅಂತ ಹೇಳ್ತಾ ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡ್ತದೆ. ನಾನು 1% ಕೂಡ ನನ್ನ ಟೈಮ್ ಎತ್ತಿಟ್ಕೊಳಕ್ಕಾಗ್ತಾ ಇಲ್ಲ. ಈ ಥರ ಒಂದು ಸ್ವಲ್ಪ ಟೈಮ್ನ ಎತ್ತಿಟ್ಕೊಂಡು ಆ ಟೈಮ್ನ ನಿಮಗೋಸ್ಕರ ಹೇಗೆ ಕನ್ವರ್ಟ್ ಮಾಡಿ ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಏನೆಲ್ಲ ಪ್ರಯತ್ನ ಪಡಬೇಕು ಅದನ್ನೆಲ್ಲ ಪಟ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಅತಿ ಶೀಘ್ರದಲ್ಲೇ ಒಳ್ಳೊಳ್ಳೆ ವೀಡಿಯೋಸ್ ಕೂಡ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ ನನ್ನ ಬೈಕ್ದು, ನೋಡ್ಕೊಂಡು ಬನ್ನಿ. ಸಿನಿಮ್ಯಾಟಿಕ್ ಶಾರ್ಟ್ಸ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಹೆಸರು ಅಣ್ಣ? ಮ್ಯಾಕ್ಸಿ ಅಂತ. ನಿಮ್ಮ ಹೆಸರಣ್ಣ? ತೊಗೊಳ್ಳಿ ಅಣ್ಣ, ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗಿಬಿಡಿ. ಇಲ್ಲಿ ನಮ್ಮ ಅಣ್ಣಂದ್ರು ಸಿಕ್ಕಿದ್ರು, ಸೊ ಅವರು ಕೂಡ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಅಣ್ಣ. ನೀವೆಲ್ಲ ರಾಯಚೂರವರಾ? ಇಲ್ಲಿ ವರ್ಕ್ ಮಾಡೋಕ್ಕೆ ಬಂದಿದ್ದೀರಾ? ಹೇಗಿದೆ ನಮ್ಮ ಚಿಕ್ಕಬಳ್ಳಾಪುರ? ವೀಡಿಯೋನಲ್ಲಿ ಬರ್ತೀರಾ, ನೋಡ್ಕೊಳ್ಳಿ. ಸರಿ ಅಣ್ಣ, ಖುಷಿ ಆಯಿತು. ಒಂಥರ ಖುಷಿ ಆಯಿತು, ಅವರೇ ಬಂದು ಮಾತಾಡ್ಸಿದ್ರು ಗುರು. ಬಾಯ್ ಅಣ್ಣ, ಹುಷಾರಣ್ಣ. ಮ್ಯಾಕ್ಸಿ ಅಂತವ್ರು, ಅವರು ಕೂಡ ಸಿಕ್ಕಿದ 5 ಸೆಕೆಂಡ್ ಆದ್ರೂ ನನ್ನ ಹೆಸರು ಅವ್ರ ಬಾಯಲ್ಲಿ ಬರ್ತಿದೆ ಅಲ್ಲ, ಅದೊಂಥರ ಖುಷಿ. ನಾನು ಮಾಡೋ ವಿಡಿಯೋಗೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ರೆಸ್ಪಾನ್ಸ್ ಸಿಕ್ಕಿದ್ರೆ ಸಾಕು. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಆಗಿರ್ಬೋದು, ನೀವು ಬೇರೆಯವ್ರಿಗೆ ಶೇರ್ ಮಾಡಿರೋ ಒಂದು ಸ್ಕ್ರೀನ್ಶಾಟ್ ನನಗೆ ಕಳಿಸೋದಾಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದು ನನಗೆ DM ಮಾಡಿ ಬ್ರೋ ನೀವು ವೀಡಿಯೋಸ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅಟ್ಲೀಸ್ಟ್ ಒಂದು ಕಾಮೆಂಟು ನಿಮ್ಮ ಕಡೆಯಿಂದ ಬಂದರೆ ನಾನು ತುಂಬಾ ಮೋಟಿವೇಟ್ ಆಗ್ತೀನಿ. ಅದರಿಂದ ನಾನು ಸುಮಾರು ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಿಮ್ಮ ಸಜೆಷನ್ಸು, ಇಲ್ಲ ನೀವು ನನ್ನ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಬೇರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಚೇಂಜಸ್ ಮಾಡ್ಕೋತೀನಿ.
ದಯವಿಟ್ಟು ಈ ವಿಡಿಯೋನಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರೋ ಅಟ್ಲೀಸ್ಟ್ ಒಂದು ಕಾಮೆಂಟ್ ಹಾಕಿ. ಯಾಕೆ ಇಷ್ಟು ಕೇಳ್ಕೊತಾ ಇದ್ದೀನಿ ಅಂದರೆ ಮ್ಯಾಕ್ಸಿ ಈಸ್ ಸ್ಟ್ರಗ್ಲಿಂಗ್ ಎ ಲಾಟ್. ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ನನ್ನ ಲೈಫ್ನ ಕಟ್ಕೊಳ್ಳೋದಕ್ಕೆ. ಯಾರಿಗೂ ಹೇಳ್ಕೊಳಕ್ಕೆ ಹೋಗ್ತಾ ಇಲ್ಲ. ರಾತ್ರಿ ಆದರೆ ನಿದ್ದೆ ಬರ್ತಾ ಇಲ್ಲ. ನನ್ನ ಲೈಫ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಬಿಟ್ಟಿದ್ದೀನಿ ಅನಿಸ್ತಿದೆ. ಸೊ ಅದರಿಂದ ಎಲ್ಲ ಹೊರಗಡೆ ಬರಬೇಕು. ಅಂದರೆ ನನ್ನ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಬೇಕು ಅಂದರೆ ನಿಮ್ಗಳ ಕೈ ನನ್ನ ಭುಜದ ಮೇಲೆ ಇರಬೇಕು. ನಾನೇನಾದರೂ ಕೆಳಗಡೆ ಬಿದ್ದರೆ ಆ ಕೈಗಳು ನನ್ನನ್ನು ಮೇಲೆ ಎತ್ತುವಂತಹದ್ದು ಕೈಗಳಾಗಿರಬೇಕು. ಇನ್ನೊಂದು ವಿಷಯ ಹೇಳಬೇಕು, ನನ್ನ ಲೈಫಿನ ನೆಗೆಟಿವಿಟಿನ ನಾನು ಯಾವತ್ತೂ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಆದಷ್ಟು ಪಾಸಿಟಿವ್ ಆಗಿ ನನ್ನ ವೀಡಿಯೋಸ್ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಯಾಕಂದರೆ ನನ್ನ ಲೈಫಲ್ಲಿ ಏನೋ ನಡೀತಿದೆ, ಆ ನೆಗೆಟಿವಿಟಿನೆಲ್ಲ ನಾನು ನಿಮ್ಮ ತಲೆನಲ್ಲಿ ಕೂತ್ಬಿಟ್ಟು ಎಮೋಷ್ನಲ್ ಡ್ರಾಮಾ ಅಂತೂ ಮಾಡೋದಕ್ಕಾಗೋದಿಲ್ಲ. ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ವೀಡಿಯೋಸ್ಗೆ ವ್ಯೂಸ್ ಪಡ್ಕೊಳ್ಳೋದಕ್ಕಿಂತ ಜೆನ್ಯೂನ್ ಆಗಿದ್ಬಿಟ್ಟು 1,000 ವ್ಯೂಸ್ ಬರೋ ಕಡೆ 10 ವ್ಯೂ ಬಂದರೂ ಸಾಕು. ನನಗೆ ಜೆನ್ಯೂನ್ ಆಗಿರೋದಕ್ಕೆ ತುಂಬಾ ಇಷ್ಟ. ಎಮೋಷ್ನಲಿ ಡ್ರಾಮಾ ಮಾಡಿಕೊಂಡು ನನ್ನ ಲೈಫಲ್ಲಿ ಏನೋ ನೆಗೆಟಿವಿಟಿ ಆಗ್ತಿದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಂಡು ಕುತ್ಕೊಳ್ಳೋದಕ್ಕಂತೂ ನಾನು ಇಷ್ಟನೂ ಪಡೋದಿಲ್ಲ, ತೋರಿಸೋದಕ್ಕೆ ಇಷ್ಟನೂ ಆಗೋದಿಲ್ಲ. ಬಿಕಾಸ್ ನಾನು ತುಂಬ ಜೆನ್ಯೂನ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ದಯವಿಟ್ಟು ಸಪೋರ್ಟ್ ಮಾಡ್ತಾ ನಿಮ್ಮ ಮ್ಯಾಕ್ಸಿನ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ಮ್ಯಾಕ್ಸಿ ವ್ಲಾಗ್ಸ್ ಇನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸಲ್ಲಿ ಸಿಗೋಣ. ನಾನು ನಿಮ್ಮ ಮ್ಯಾಕ್ಸಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಿ ಯು ಅಗೇನ್. ಥ್ಯಾಂಕ್ ಯು ಬಾಯ್ಸ್ ಆ್ಯಂಡ್ ಗರ್ಲ್ಸ್.